Dear students, welcome back again to another session on understanding historical development of social entrepreneurship in India, where we are going to talk about medieval period. ನಾವು ಈ ಒಂದು ಸೆಷನ್ನಲ್ಲಿ ಭಾರತದಲ್ಲಿ ಸಾಮಾಜಿಕ ಉದ್ಯಮಶೀಲತೆಯ ಐತಿಹಾಸಿಕ ಬೆಳವಣಿಗೆ ಅನ್ನುವಂತಹ ಒಂದು ಅಂಶದಲ್ಲಿ ಮಧ್ಯಕಾಲೀನ ಅವಧಿಯಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳು ಉಂಟಾಯಿತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನಾನು ದೀಪಾ ಎಸ್ ವಿ, ಸಹ ಪ್ರಾಧ್ಯಾಪಕರು, ಸಮಾಜಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಯಲಹಂಕ. ಸೊ ಈ ಒಂದು ಸೆಷನ್ಗೆ ನಾವು ಟೈಟಲನ್ನು ಕೊಟ್ಟಿರುವಂಥದ್ದು ದ ಏಜ್ ಆಫ್ ಭಕ್ತಿ, ಸುಲ್ತಾನ್ಸ್ ಆ್ಯಂಡ್ ಸರಾಯ್ಸ್, ದ ಸೋಷಿಯಲ್ ಎಂಟರ್ಪ್ರೈಸ್ ಇನ್ ಮೆಡಿವಲ್ ಇಂಡಿಯಾ. ಭಕ್ತಿ, ಸುಲ್ತಾನರು ಮತ್ತು ಸರಾಯಿಗಳ ಯುಗ, ಮಧ್ಯಕಾಲೀನ ಭಾರತದಲ್ಲಿ ಸಾಮಾಜಿಕ ಉದ್ಯಮ. ನಮಗೆಲ್ಲ ಗೊತ್ತಿದೆ ಚಳುವಳಿಗಳು, ಸೂಫಿ ಮೂಮೆಂಟ್, ಭಕ್ತಿ ಮೂಮೆಂಟ್, ಇದೆಲ್ಲ ಏನು ನಡೀತಲ್ಲ, ಈ ಸಂದರ್ಭದಲ್ಲಿ ಈ ಒಂದು ಡೆವಲಪ್ಮೆಂಟ್ಸ್ ಎಲ್ಲ ಹೇಗಾಯಿತು ಅನ್ನೋದನ್ನು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಹಿಯರ್ ವೆನ್ ವಿ ಟಾಕ್ ಅಬೌಟ್ ದ ಮೆಡಿವಲ್ ಪೀರಿಯಡ್ ಇನ್ ಇಂಡಿಯಾ, the social entrepreneurship development, again, it continued from the ancient period, like how the cultural synthesis was happening, lot of social transformation was happening, and then the concept of social entrepreneurship was not existing, but then in that sense almost all the people were into the approaches of social welfare in the form of institutionalization. Innovative practices were being done, and then they were driven by religious movements in order to bring the community development. ಮಧ್ಯಕಾಲೀನ ಅವಧಿಯಲ್ಲಿ ಭಾರತದಲ್ಲಿ ನಾವು ಸರಿಸುಮಾರು 8ರಿಂದ 18ನೇ ಶತಮಾನದವರೆಗೆ ವಿಸ್ತರಿಸಿದಂತಹ ಒಂದು ಸಂಕೀರ್ಣ ಯುಗ ಆಗಿರುವಂಥದ್ದು ಇದು. ಈ ಸಂದರ್ಭದಲ್ಲಿ ನಾವು ಗಮನಾರ್ಹವಾದಂತಹ ರಾಜಕೀಯ ಕ್ರಾಂತಿಗಳು ಉಂಟಾದಂಥದ್ದು, ಸಾಂಸ್ಕೃತಿಕ ಸಂಶ್ಲೇಷಣೆ, ಸಾಮಾಜಿಕ ಪರಿವರ್ತನೆಗಳು ಉಂಟಾದಂತಹ ಒಂದು ಸಮಯ ಇದು ಆಗಿರುವಂಥದ್ದು. ಆಧುನಿಕ ಶಬ್ದಕೋಶದಲ್ಲಿ ಇರುವಂತಹ ಸಾಮಾಜಿಕ ಉದ್ಯಮಶೀಲತೆ ಅನ್ನುವಂಥದ್ದು ಆ ಸಂದರ್ಭದಲ್ಲಿ ಅಸ್ತಿತ್ವದಲ್ಲಿ ಇಲ್ಲದೆ ಹೋದರೂ ಕೂಡ ಧಾರ್ಮಿಕ ಚಳುವಳಿಗಳು, ರಾಜ್ಯನೀತಿ ಮತ್ತು ಸಮುದಾಯ ಕ್ರಿಯೆಯಿಂದ ಅನೇಕ ರೀತಿಯಾದಂತಹ ಒಂದು ನವೀನ ಸಾಂಸ್ಥಿಕ ವಿಧಾನಗಳಿಂದ ಸಾಮಾಜಿಕ ಕಲ್ಯಾಣ, ಸಾಮಾಜಿಕ ಅಭಿವೃದ್ಧಿ, ಸಮುದಾಯ ಅಭಿವೃದ್ಧಿ ಅನ್ನುವಂಥದ್ದು ಹೆಚ್ಚಾಗಿ ನಡೀತಾ ಇತ್ತು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬಹುದು. ಇದನ್ನು ನಾವು ಭಕ್ತಿ ಮತ್ತು ಸೂಫಿ ಚಳುವಳಿಗಳು ಸಮುದಾಯದ ಕ್ರಾಂತಿ ಅನ್ನೋ ಒಂದು ಅಂಶದ ಅಡಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಬರಬೇಕಾದ್ರೆ ಇಲ್ಲಿ ಅನೇಕ ರೀತಿಯಾದಂತಹ ಸಾಮಾಜಿಕ ಬದಲಾವಣೆಗಳು ಈ ಭಕ್ತಿ ಮತ್ತು ಸೂಫಿ ಚಳುವಳಿಗಳ ಮುಖಾಂತರ ಉಂಟಾದದ್ದನ್ನು ನಾವು ನೋಡ್ತಾ ಹೋಗುವಂಥದ್ದು. ಕೇವಲ ಆಧ್ಯಾತ್ಮಿಕ ಪ್ರವಾಹಗಳಷ್ಟೇ ಅಲ್ಲ, ವೈಯಕ್ತಿಕವಾದಂತಹ ಅಂಶವಷ್ಟೇ ಅಲ್ಲ, ಜಾತಿ ಮತ್ತು ಧರ್ಮದ ಕಟ್ಟುನಿಟ್ಟಿನ ನಿಯಮಗಳನ್ನು ಪ್ರಶ್ನಿಸುವಂತಹ, ಸಮಾನತೆ ಮತ್ತು ನಿಸ್ವಾರ್ಥ ಸೇವೆಯನ್ನು ಬೆಳೆಸುವಂತಹ ಒಂದು ಪ್ರಬಲವಾದಂತಹ ನೀತಿಗಳು ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗ್ತಾ ಹೋಯಿತು ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬರ್ಬೋದು. The Bhakti and Sufi movements created a revolution of the community, where we see that there is an era where we could see a lot of social changes in the society. All these things gave a lot of changes for the society, wherein we see that there were social reformations, and then they challenged the rigidities of caste and creed, and then they also gave more importance for the egalitarianism and selfless services like seva. This is what is the another foundation for social entrepreneurship in India that we do witness during medieval period. So here under the Bhakti movement we see or we witness that there is a social inclusion and equality, wherein the saints like Kabir, Guru Nanak, Chaitanya Mahaprabhu, all these people, they championed the idea that all humans are equal in the eyes of God. Their teachings delivered a lot of egalitarian principles, and then people became very much inclusive in their thoughts, and then social hierarchies wherever they were there, they were trying to dismantle them. All these acts created an alternative, equitable social space where there was a lot of
importance for the social innovation in bringing the social equality or equality among the people that we do witness. ಸಾಮಾಜಿಕ ಸೇರ್ಪಡೆ ಮತ್ತು ಸಮಾನತೆ ಅನ್ನುವಂತಹ ಒಂದು ಅಂಶದಲ್ಲಿ ಈ ಮಧ್ಯಕಾಲೀನ ಯುಗದಲ್ಲಿ ನಾವು ನೋಡುವಂಥದ್ದು ಏನು ಅಂದರೆ ಕಬೀರ್, ಗುರುನಾನಕ್, ಚೈತನ್ಯ ಪ್ರಭು, ಇನ್ನು ಇತರೆ ಸಂತರು ಅನೇಕ ರೀತಿಯ ಏನು ತತ್ವಗಳನ್ನು ಪ್ರತಿಪಾದನೆ ಮಾಡ್ತಾ ಬರ್ತಾರೆ. ಈ ಒಂದು ಸಮಯದಲ್ಲಿ ಅವರು ದೇವರ ದೃಷ್ಟಿಯಲ್ಲಿ ಎಲ್ಲ ಮಾನವರು ಸಮಾನರು ಅನ್ನುವಂತಹ ಒಂದು ಕಲ್ಪನೆಯನ್ನು ಪ್ರತಿಪಾದನೆ ಮಾಡ್ತಾ ಬರ್ತಾರೆ. ಈ ಎಲ್ಲ ಪ್ರತಿಪಾದನೆಗಳು ಸಾಮಾನ್ಯ ಜನರಿಗೆ ಸ್ಥಳೀಯ ಭಾಷೆಗಳಲ್ಲಿ ನೀಡಲಾಗ್ತಾ ಹೋಗುತ್ತೆ ಬೋಧನೆಯನ್ನು. ಈ ಒಂದು ಅಂಶದಿಂದ ಏನಾಗ್ತಾ ಬರುತ್ತೆ ಅಂತಂದರೆ ಅನೇಕ ಸಾಮಾಜಿಕ ಶ್ರೇಣಿಗಳು ಏನಿದ್ವೋ ಅವೆಲ್ಲವುಗಳು ಕೂಡ ಸಮುದಾಯ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಮಾಯವಾಗ್ತಾ ಹೋಗ್ತಾ ಬರ್ತವೆ. ಪರ್ಯಾಯವಾದಂತಹ ಸಮಾನ ಸಾಮಾಜಿಕ ಏನು ಒಂದು ಅಂತಸ್ತನ್ನು ಎಲ್ಲರಿಗೂ ನೀಡಬೇಕು ಅನ್ನುವಂತಹ ಒಂದು ಪರಿಸ್ಥಿತಿ ಅಲ್ಲಿ ಉದ್ಭವವಾಗ್ತಾ ಹೋಗುತ್ತೆ. ಇದರಿಂದ ಸಾಮಾಜಿಕ ನಾವೀನ್ಯತೆ ಅನ್ನುವಂಥದ್ದು ಆಳವಾದ ರೂಪವನ್ನು ಪಡ್ಕೊಳ್ತಾ ಬರುತ್ತೆ. ಇದು ಸಾಮಾಜಿಕ ಉದ್ಯಮಶೀಲತೆಯ ಮತ್ತೊಂದು ಲಕ್ಷಣ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಟ್ಕೊಳ್ತಾ ಬರಬೇಕಾಗತ್ತೆ. ಅದೇ ರೀತಿಯಾಗಿ ನಾವು ಖಾನ್ಖಾಗಳು ಮತ್ತು ದರ್ಗಾಗಳಲ್ಲಿ ಸಾಂಸ್ಥಿಕ ಸೇವೆಯನ್ನು ಸಲ್ಲಿಸುವಂಥದ್ದನ್ನು ನಾವು ನೋಡ್ತಾ ಬರ್ತೇವೆ. ಖಾನ್ಖಾಗಳು ಅಂತ ಹೇಳಿದಾಗ ಸೂಫಿ ಧರ್ಮಶಾಲೆಗಳು ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ದರ್ಗಾಗಳು ಅಂತ ಹೇಳಿದ್ರೆ ಇಸ್ಲಾಂ ಧರ್ಮದಲ್ಲಿ ಕಂಡುಬರುವಂತಹ ದೇವಾಲಯಗಳು. ಇವುಗಳು ಸಾಮಾಜಿಕ ಕಲ್ಯಾಣದ ರೋಮಾಂಚಕ ಕೇಂದ್ರಗಳಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಬರುತ್ತವೆ. ಅಂದರೆ ಇದು ಕೇವಲ ಪೂಜಾ ಸ್ಥಳಗಳಷ್ಟೇ ಅಲ್ಲದೆ ಸಾರ್ವಜನಿಕ ದೇಣಿಗೆಗಳ ಮೂಲಕ ಅಭಿವೃದ್ಧಿಯನ್ನು ಸಾಧಿಸುವಂತಹ ಒಂದು ಕೇಂದ್ರ ಬಿಂದುಗಳಾಗಿ, ಸಮುದಾಯ ಕೇಂದ್ರಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಬರುತ್ತೆ. ಇದರ ಮೂಲಕ ಎಲ್ಲ ವ್ಯಕ್ತಿಗಳಿಗೆ, ಅಂದರೆ ಕೊನೆಯ ವ್ಯಕ್ತಿಯ ತನಕ ಅವರು ಆಹಾರ, ಆಶ್ರಯ ನೀಡುವಂಥದ್ದು, ಆಧ್ಯಾತ್ಮಿಕ ಸಾಂತ್ವನವನ್ನು ಒದಗಿಸುವಂತಹ ಕೆಲಸದಲ್ಲಿ ತೊಡಗಿಸ್ಕೊಳ್ತಾರೆ ತಮ್ಮನ್ನು ತಾವು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಇಲ್ಲಿ ಇದೇ ಸಂದರ್ಭದಲ್ಲಿ ನಾವು ಸಮುದಾಯ ಅಡುಗೆ ಮನೆಗಳು ಕೂಡ ಬಹಳಷ್ಟು ಏನಂತ ಹೇಳ್ತೀವಿ ಪಾಪ್ಯುಲರ್ ಆಗ್ತಾ ಬರುವಂಥದ್ದು, ಹೆಸರುವಾಸಿ ಆಗ್ತಾ ಬರೋದನ್ನು ನಾವು ನೋಡ್ತಾ ಬರ್ತೇವೆ. ಈ ದೇಣಿಗೆಗಳ ಮೂಲಕ ಸುಸ್ಥಿರ ಸಾಮಾಜಿಕ ಸೇವೆಯನ್ನು ಮಾಡೋದಕ್ಕೋಸ್ಕರವಾಗಿ ಸುಸ್ಥಿರವಾದಂತಹ ಒಂದು ಫೈನಾನ್ಷಿಯಲ್ ಸಸ್ಟೈನಬಿಲಿಟಿಯನ್ನು ಅವರು ಕಾಪಾಡ್ಕೊಳ್ತಾ ಬರ್ತಾರೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಬರುವಂಥದ್ದು. ಈ ಮಾದರಿಯು ಆಧುನಿಕ ಕಾಲದಲ್ಲಿ ನಾವು ಕಾಣ್ತಾ ಇರುವಂತಹ ಲಾಭರಹಿತ ಸಂಸ್ಥೆಗಳು ಏನಿದೆ ಅವುಗಳಿಗೆ ಒಂದು ರೀತಿಯಾಗಿ ಫೌಂಡೇಶನ್ ಅಂತಲೇ ನಾವಿಲ್ಲಿ ಹೇಳ್ತಾ ಬರ್ಬೋದು. ದಿ ಖಾನ್ಖಾಸ್ ಆ್ಯಂಡ್ ದರ್ಗಾಸ್ ದೇ ವೇರ್ ಡೂಯಿಂಗ್ ದಿ ಸರ್ವಿಸಸ್ ಇನ್ ದ ಫಾರ್ಮ್ ಆಫ್ ಇನ್ಸ್ಟಿಟ್ಯೂಷನ್. The institutions like Khankas were the Sufi hospices, and then the dargahs were the shrines of Islam religion, and then they became the centers for social welfare, wherein along with the worship they started working hard through endowments to the community development along with the public donations. So with these public donations they started providing food, shelter to all the people, and also spiritual solaces to all the people irrespective or regardless of their religion and social standing. All these things made the community development very easy. And then during this particular timing, the massive community kitchens which used to feed thousands daily became a model for the sustainable social service organization, which is the foundation for social enterprises during the medieval period. Hence, these things became the what do we call as a pursuer to the modern social non-profit social organizations. And we can also see the concept of sarais. Sarais are something like the modern traveler bungalows which were constructed alongside the roadsides. They are like inns and rest houses often built during the Mughal era in India, which provided lodging and amenities for travelers, merchants and pilgrims. The picture you can see, which is the Mughal Sarai, particularly found in Delhi and something like that.
ಸಾರೈಗಳು ಅಂತ ಹೇಳಿದ್ರೆ ನಾವು ಇಲ್ಲಿ ನೋಡುವಂಥದ್ದು ರಸ್ತೆ ಬದಿಯಲ್ಲಿ ಕಂಡುಬರುವಂತಹ ಹೋಟೆಲ್ಗಳು ಅಥವಾ ವಿಶ್ರಾಂತಿ ಗೃಹಗಳು. ಸಾಮಾನ್ಯವಾಗಿ ಏನಾಗ್ತಾ ಬರ್ತಾಯಿತ್ತು ಅಂತ ಹೇಳಿದ್ರೆ, ಈ ಅನೇಕ ಜನ ಪ್ರಯಾಣಿಕರು, ವ್ಯಾಪಾರಿಗಳು, ಧಾರ್ಮಿಕವಾಗಿ ಓಡಾಡುವಂಥ ಯಾತ್ರಿಕರು ಅಥವಾ ಒಂದು ಸಂಬಂಧಗಳಿಗಾಗಿ ಬೇರೆ ಬೇರೆ ಕಡೆಗಳಲ್ಲಿ ಟ್ರಾವೆಲ್ ಮಾಡುವಂಥ ಯಾತ್ರಿಕರು, ಇವ್ರಿಗೆಲ್ಲರಿಗೂ ಮೇನ್ ಹೈವೇಗಳಲ್ಲಿ ವಸತಿ ಮತ್ತು ಸೌಕರ್ಯಗಳನ್ನು ಒದಗಿಸುವಂಥದ್ದನ್ನು ನಾವು ಸಾರೈಗಳು ಅಂತ ಹೇಳ್ತಾ ಬರ್ತೇವೆ. ಈ ಸಾರೈಗಳು ಕೂಡ ಈ ನಮ್ಮ ಒಂದು ಸಾಮಾಜಿಕ ಉದ್ಯಮಶೀಲತೆಗೆ ಫೌಂಡೇಶನ್ ಹಾಕಿದಂತಹದ್ದು ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬರಬಹುದು. ಮುಂದುವರೆದು ನಾವು ನೋಡೋದೇ ಆದರೆ ಸಿಖ್ ಸಂಪ್ರದಾಯದಲ್ಲಿ ಲಂಗರ್ ಅನ್ನುವಂತಹ ಒಂದು ಮೂಲಭೂತವಾದಂತಹ ಸಾಮಾಜಿಕ ಉದ್ಯಮ. ಲಂಗರ್ ಅನ್ನುವಂಥದ್ದು ಸಿಖ್ ಧರ್ಮದ ಒಂದು ಹೊರಹೊಮ್ಮಿಕೆಯಲ್ಲಿ ಕಂಡುಬರುವಂತಹ ಶಾಶ್ವತವಾದಂತಹ ಒಂದು ಸಾಮಾಜಿಕ ಉದ್ಯಮ ಮಾದರಿಗಳಲ್ಲಿ ಒಂದು ಲಂಗರ್ ಅನ್ನುವಂಥದ್ದು. ಲಂಗರ್ ಅಂತ ಹೇಳಿದ್ರೆ ಉಚಿತವಾದಂತಹ ಸಮುದಾಯ ಅಡುಗೆ ಮನೆ. ಇದು ಆ ಸಂದರ್ಭದಲ್ಲಿ ಒಂದು ಕ್ರಾಂತಿಕಾರಿಯಾದಂತಹ ಪರಿಕಲ್ಪನೆಯಾಗಿತ್ತು. ಯಾಕೆ ಅಂತಂದರೆ, ಕಿಂಗ್ ಟು ಕಾಮನ್ ಮ್ಯಾನ್, ಚಕ್ರವರ್ತಿಯಿಂದ ಸಾಮಾನ್ಯವಾದಂತಹ ವ್ಯಕ್ತಿಯವರೆಗೆ ಎಲ್ಲರೂ ಕೂಡ ನೆಲದ ಮೇಲೆ ಕುಳಿತುಕೊಂಡು ಸರಳವಾಗಿ ಊಟವನ್ನು ಹಂಚಿಕೊಳ್ಳೋದ್ರ ಮೂಲಕ ಆ ಒಂದು ಸಂದರ್ಭದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಜಾತಿ ಆಧಾರಿತ ಪ್ರತ್ಯೇಕತೆ ಅಥವಾ ಸಾಮಾಜಿಕ ಶ್ರೇಣಿಗಳು, ಇವುಗಳನ್ನು ನೇರವಾಗಿ ಸವಾಲು ಹಾಕುವಂತಹ ಒಂದು ಪ್ರಾಯೋಗಿಕವಾದಂತಹ ಒಂದು ತತ್ವ ಅಂತಲೇ ನಾವು ಇಲ್ಲಿ ಹೇಳ್ತಾ ಬರ್ಬೋದು. Langars are the free community kitchens, which was a revolutionary concept during the emergence of Sikhism, founded by Guru Nanak, wherein we could see that it was designed to be a practical manifestation for the principle of equality. Right from emperor to commoner, the people used to sit in on the floor in a common place, and then they used to share a simple meal. Langar, which it was directly challenging the caste-based segregation and then the social hierarchies which were prevalent at that particular time. So you can see the picture, the community kitchen, langar, and then the food which was being served in langar, it was completely nutritious, delicious food which comprises of rice to dahi, curry, the curd, and then all other items, vegetables, everything. ನಾವು ಈ ಒಂದು ಚಿತ್ರದಲ್ಲಿ ಲಂಗರ್ ಅನ್ನುವಂತಹ ಒಂದು ಸಮುದಾಯ ಅಡುಗೆ ಮನೆಯ ಒಂದು ಚಿತ್ರವನ್ನು ಕಾಣ್ತಾ ಬರ್ಬೋದು ಈ ಸ್ಕ್ರೀನ್ ಮೇಲೆ. ಅದೇ ರೀತಿಯಾಗಿ ಅವರು ಏನು ಆಹಾರವನ್ನು ಅಲ್ಲಿ ಪ್ರೊವೈಡ್ ಮಾಡ್ತಾಯಿದ್ರು, ಇದು ಸಂಪೂರ್ಣವಾಗಿ ಏನಂತ ಹೇಳ್ತೀವಿ ನಾವು, ನ್ಯೂಟ್ರಿಷಿಯಸ್ ಫುಡ್ ಅಂತಲೇ ನಾವು ಹೇಳ್ತಾ ಬರುವಂಥದ್ದು. ಇನ್ನು ಈ ಒಂದು ಮಧ್ಯಕಾಲೀನ ಅವಧಿಯಲ್ಲಿ ನಾವು ಮೂರನೇ ಅಂಶವನ್ನಾಗಿ ನೋಡ್ತಾ ಬರೋದೇ ಆದರೆ, ಇದು ಅಗೇನ್ ವಾಟ್ ವಿ ಹ್ಯಾವ್ ಸೀನ್ ಇನ್ ದ ಪ್ರೀವಿಯಸ್ ಪೀರಿಯಡ್, ಸಮಥಿಂಗ್ ಲೈಕ್ ದಟ್ ಓನ್ಲಿ. ರಾಜ್ಯ ನೇತೃತ್ವದ ಮೂಲಕ ಕಲ್ಯಾಣ ಪರಿಕ್ರಮಗಳು. ಸಾರ್ವಜನಿಕ ಉದ್ಯಮಿಗಳಾಗಿ ಸುಲ್ತಾನರು ಮತ್ತು ಮೊಘಲರು ಆಡಳಿತಗಾರರಾಗಿ ವಿಶೇಷವಾಗಿ ದೆಹಲಿಯಲ್ಲಿ ತಮ್ಮ ಸಾಮ್ರಾಜ್ಯದಲ್ಲಿ ಅನೇಕ ಸಾರ್ವಜನಿಕ ಕೆಲಸಗಳನ್ನು ಮಾಡ್ತಾ ಸಾಮಾಜಿಕ ಕಲ್ಯಾಣವನ್ನು ಕಾನೂನುಬದ್ಧವಾಗಿ ಮಾಡ್ತಾ ಬರ್ತಾರೆ. ಇದು ಸ್ಥಿರ ಆಡಳಿತದ ಮೂಲಾಧಾರ ಅಂತ ಪರಿಗಣನೆ ಮಾಡ್ತಾ ಬರ್ತಾರೆ. ತಮ್ಮ ಒಂದು ಧಾರ್ಮಿಕ ಕರ್ತವ್ಯದ ಜೊತೆಗೆ ಎಲ್ಲ ರೀತಿಯ ಕಾರ್ಯತಂತ್ರಗಳನ್ನು ಪ್ರಮುಖ ಅವಶ್ಯಕತೆ ಎನ್ನುವಂತಹ ಒಂದು ರೀತಿಯಲ್ಲಿ ಅವರ ಉಪಕ್ರಮಗಳ ಪ್ರಭಾವ ಆಳವಾಗಿ ಬೀರ್ತಾ ಹೋಗುತ್ತೆ. ಇದು ಸಾಮಾಜಿಕ ಉದ್ಯಮಶೀಲತೆಗೆ ಒಂದು ಉತ್ತಮವಾದಂತಹ ಒಂದು ಫೌಂಡೇಶನ್ ಹಾಕಿದೆ ಅಂತಲೇ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬರ್ಬೋದು. ಡ್ಯೂರಿಂಗ್ ಸುಲ್ತಾನ್ಸ್ ಆ್ಯಂಡ್ ಮುಘಲ್ಸ್, ದೇ ಬಿಕೇಮ್ ದಿ ಪಬ್ಲಿಕ್ ಆಂಟರ್ಪ್ರಿನ್ಯೂರ್ಸ್ ಥ್ರೂ ಸ್ಟೇಟ್-ಲೆಡ್ ವೆಲ್ಫೇರ್ ಆಕ್ಟಿವಿಟೀಸ್, wherein we could see that they used to go for lot of public works, wherein they wanted to bring in legitimate social welfare and a stable rule. Their motivations became more important in bringing following religious duty and also having a strategic plans in order to bring the development in the society through entrepreneurial ways of doing the work, which laid a major foundation for social entrepreneurship during medieval period. We can see that there were people like Sher Shah, where they went for lot of activities through which
they used to go for community development works, public works, which really helped people in having sustainable development and things like that. And also, we used to see the grand trunk roads were constructed, and highways were really made very, very comfortable for traveling. Free lodging facilities were created through sarais, and then food was given for travelers, merchants, and then separate quarters were constructed for people belonging to different religions, so that they can get their own kind of a religious food where nobody will get humiliated. And then good communication facilities were developed during that particular time during Sher ಶೇಷಾಸೂರಿಯ ಒಂದು ಇವರ ಒಂದು ಸಂದರ್ಭದಲ್ಲಿ ಅನೇಕ ರೀತಿಯ ಸಾರ್ವಜನಿಕ ಕೆಲಸಗಳನ್ನು ಅವರು ಮಾಡಿರುವಂಥದ್ದನ್ನು ನಾವು ನೋಡ್ತಾ ಬರ್ಬೋದು. ಅದು ವಾಣಿಜ್ಯ ಮತ್ತು ಸಂವಹನದ ಮೂಲಕ, ಸಂವಹನ ಫೆಸಿಲಿಟೀಸ್ಗಳ ಮೂಲಕ ಗ್ರ್ಯಾಂಡ್ ಟ್ರಂಕ್ ರಸ್ತೆಯನ್ನು ನಿರ್ಮಾಣ ಮಾಡ್ತಾ ಬರ್ತಾರೆ. ಸರಿಸುಮಾರು 1700ಕ್ಕೂ ಹೆಚ್ಚು ಸರೈಗಳನ್ನು, ಅಂದರೆ ಈ ರಸ್ತೆ ಬದಿಯ ವಿಶ್ರಾಂತಿ ಗೃಹಗಳು ಅಥವಾ ಹೋಟೆಲ್ಗಳಂತ ಏನು ಹೇಳ್ತೀವಿ ಅವುಗಳನ್ನು ಕ್ರಿಯೇಟ್ ಮಾಡ್ತಾ ಬರ್ತಾರೆ. ಹಾಗೆಯೇ ಡಾಕ್ ಚೌಕಿ ಅಂದರೆ ಅಂಚೆ ಕಚೇರಿಗಳನ್ನು ಕೂಡ ಅವರು ನಿರ್ಮಾಣ ಮಾಡ್ತಾ ಬರ್ತಾರೆ. ಇವೆಲ್ಲವುಗಳು ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಧರ್ಮಕ್ಕೆ ಸೇರಿದವರಿಗೆ ತೊಂದರೆಯಾಗದೇ ಇರೋ ರೀತಿಯಲ್ಲಿ ಅವರಿಗೆ ಆಹಾರ ತಲುಪೋ ಹಾಗೆ, ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳು ದೊರಕೋ ಹಾಗೆ ಅವರು ಈ ಒಂದು ಸಂದರ್ಭದಲ್ಲಿ ಎಲ್ಲ ಕಮ್ಯುನಿಟಿ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸನ್ನು ಹೆಚ್ಚಾಗಿ ನಡೆಸ್ತಾ ಹೋಗುವಂಥದ್ದನ್ನು ನಾವು ನೋಡ್ತಾ ಬರ್ತೇವೆ. ಮುಂದುವರೆದು ಫಿರೋಜ್ ಶಾ ತುಘಲಕ್ ಅವರ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಒಂದು ಕಲ್ಯಾಣ ಕಾರ್ಯಕ್ರಮಗಳು ಏರ್ಪಡ್ತಾ ಬಂತು ಅಂತ ಹೇಳಿದ್ರೆ, ಅಲ್ಲಿ ಬಡ ಹೆಣ್ಣು ಮಕ್ಕಳ ವಿವಾಹ ಕಾರ್ಯಗಳಿಗಾಗಿ ಆರ್ಥಿಕ ನೆರವನ್ನು ಅವರು ನೀಡ್ತಾ ಬರ್ತಾರೆ. ಅದನ್ನು ನಾವು ಮತ್ತೆ ಅರ್ಹರಿಗೆ ಪಿಂಚಣಿಯನ್ನು ನೀಡುವಂಥದ್ದು, ಎಲ್ಲ ನಾಗರಿಕರಿಗೆ ಉಚಿತ ಔಷಧಿಯನ್ನು ನೀಡುವಂಥದ್ದು, ಮತ್ತು ಆರೈಕೆ ಮಾಡೋದಕ್ಕೋಸ್ಕರವಾಗಿ ಅನೇಕ ರೀತಿಯ ಹಾಸ್ಪಿಟಲ್ಸನ್ನು, ಅಂದರೆ ಅದನ್ನು ದಾರುಲ್ ಶಿಫಾ ಅಂತ ಕರಿತಾ ಬರ್ತಾರೆ, ಇವುಗಳನ್ನು ಸ್ಥಾಪನೆ ಮಾಡ್ತಾ ಬರ್ತಾರೆ. ಇವೆಲ್ಲವೂ ಕೂಡ ರಾಜ್ಯದ ಆದಾಯದಿಂದ ಹಣಕಾಸನ್ನು ಒದಗಿಸ್ತಾ ಬರ್ತಾರೆ. ಅಂದರೆ ಇದನ್ನು ನಾವು ಒಂದು ರೀತಿಯಲ್ಲಿ ಸುಸ್ಥಿರ ಹಣಕಾಸಿನ ವ್ಯವಸ್ಥೆ ಅಂತಲೇ ನಾವಲ್ಲಿ ಹೇಳ್ತಾ ಬರ್ಬೋದು. Firoz Shah Tughlaq, he started, he is very well known for his extensive public works through where he started creating a charity, and then financial aid was provided for the marriage of the poor girls, and then Diwane-ishq in the form of a pension for deserving people. And then most significantly, he established hospitals in the name of Darul Shifa in Delhi, wherein free medicines and care was provided for the citizens. And then all these facilities were financed by the state revenues. This was most important, which laid foundation for the social entrepreneurship during medieval period. And we can also see that Mughal patronage emperors continued the tradition of a patronage, wherein they built in extensive networks for through roads, bridges, and wells. They patronized education through the primary schools and madrasas, high learning institutions, and then public audiences were given more importance, wherein common people could directly go for getting the redressal of grievances in the form of public accountability. All these say that social problems were taken care by the Mughal kings, emperors like Akbar, Jahangir, etc. etc. ಮುಘಲ್ ಅವರ ಕಾಲದಲ್ಲಿ ಯಾರು ಅಕ್ಬರ್ ಮತ್ತು ಜಹಾಂಗೀರ್ ಅವರ ಒಂದು ಸಂದರ್ಭದಲ್ಲಿ ಅನೇಕ ರೀತಿಯ ಬಾವಿಗಳ ವ್ಯಾಪಕ ಜಾಲಗಳನ್ನು ನಿರ್ಮಾಣ ಮಾಡುವಂಥದ್ದು, ಅನೇಕ ರಸ್ತೆಗಳು, ಸೇತುವೆಗಳನ್ನು ಕಟ್ಟುವಂಥದ್ದು, ಈ ರೀತಿಯಾಗಿ ಮಾಡೋದ್ರ ಮೂಲಕ ಈ ಒಂದು ಚಾರಿಟಿ ಅಥವಾ ದಾನ ನೀಡುವಂಥದ್ದು ಅನ್ನೋದು ಏನು ಹೇಳ್ತಾ ಬರ್ತೇವೆ, ಎಂಡೋಮೆಂಟ್, ಈ ಒಂದು ಸಂಪ್ರದಾಯವನ್ನು ಅವರು ಮುಂದುವರಿಸ್ಕೊಳ್ತಾ ಬರ್ತಾರೆ. ಅದೇ ರೀತಿಯಾಗಿ ಶಿಕ್ಷಣವನ್ನು ಅನೇಕ ರೀತಿಯಲ್ಲಿ ಅವರು ಪ್ರೋತ್ಸಾಹ ಮಾಡ್ತಾ ಬರ್ತಾರೆ.
ಅಲ್ಲಿ ಸಾಮಾನ್ಯವಾಗಿ ಜನರು ಕುಂದುಕೊರತೆಗಳನ್ನು ನೇರವಾಗಿ ಪರಿಹಾರ ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಅರ್ಜಿಗಳನ್ನು ಸಲ್ಲಿಕೆ ಮಾಡೋದಕ್ಕೆ ತುಂಬ ಒಳ್ಳೆಯ ಅವಕಾಶಗಳನ್ನು ಮಾಡಿಕೊಡ್ತಾರೆ. ಇದು ಸಾರ್ವಜನಿಕ ಹೊಣೆಗಾರಿಕೆಯ ಒಂದು ರೂಪ ಅಂತಲೇ ನಾವು ಹೇಳ್ತಾ ಬರ್ಬೋದು. ಇದರ ಮೂಲಕ ಅನೇಕ ಸಂದರ್ಭಗಳಲ್ಲಿ ಅವರು ಒಂದು ಹೊಸ ಏನಂತ ಹೇಳ್ತೀವಿ ನಾವು, ಸಾಮಾಜಿಕ ಉದ್ಯಮಶೀಲತೆಯ ಬೆಳವಣಿಗೆಗಾಗಿ ಒಂದು ಫೌಂಡೇಶನನ್ನು ಹಾಕ್ಕೊಟ್ಟಂಥದ್ದು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ತಾ ಬರ್ಬೋದು. ಮುಂದುವರೆದು ನಾವು ನೋಡೋದೇ ಆದರೆ ಈ ಶ್ರೇಣಿಗಳು ಅಂತ ಏನು ಹೇಳ್ತಾ ಬರ್ತೀವಿ, ವ್ಯಾಪಾರ ಸಮುದಾಯಗಳು ಮತ್ತು ಸಂಘಗಳು, ಇವುಗಳು ಪ್ರಾಚೀನ ಕಾಲದಿಂದಲೂ ಕೂಡ ತಮ್ಮ ಒಂದು ಸಂಪ್ರದಾಯಗಳನ್ನು ಮುಂದುವರಿಸ್ಕೊಳ್ತಾ ಬರುತ್ತೆ. ಹಾಗೇನೇ ಇಲ್ಲೂ ಕೂಡ ಕಂಟಿನ್ಯೂಯೇಷನ್ ಆಗ್ತಾ ಬರುತ್ತೆ. ಇಲ್ಲಿ ಮಾರ್ವಾಡಿಗಳು, ಜೈನರು, ಚೆಟ್ಟಿಯಾರ್ಗಳು ಇನ್ನೂ ಮುಂತಾದಂತಹ ವ್ಯಾಪಾರಿ ಸಮುದಾಯಗಳು ಮಧ್ಯಕಾಲೀನ ಭಾಗದಲ್ಲಿ ಆರ್ಥಿಕತೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಣೆ ಮಾಡೋದ್ರ ಜೊತೆಗೆ ಅನೇಕ ರೀತಿಯ ವ್ಯಾಪಕವಾದಂತಹ ಲೋಕೋಪಕಾರಗಳ ಕೆಲಸಗಳನ್ನು ಮಾಡ್ತಾ ಬರುವಂಥದ್ದು. ಅಂದರೆ ಧರ್ಮಶಾಲೆಗಳನ್ನು ನಿರ್ಮಾಣ ಮಾಡುವಂಥದ್ದು, ಗೋಶಾಲೆಗಳನ್ನು ನಿರ್ಮಾಣ ಮಾಡುವಂಥದ್ದು, ಕ್ಷಾಮ ಸಂದರ್ಭಗಳಲ್ಲಿ ಪರಿಹಾರಗಳನ್ನು ಬೇರೆ ಬೇರೆ ರೀತಿಯಾಗಿ ಒದಗಿಸುವಂಥದ್ದು, ಸ್ಥಳೀಯ ಸಮುದಾಯಗಳನ್ನು ಬೆಂಬಲ ಮಾಡುವಂಥದ್ದು, ಈ ಎಲ್ಲದರ ಮೂಲಕ ಅನೇಕ ವ್ಯಕ್ತಿಗಳಿಗೆ ಅಥವಾ ಎಲ್ಲ ಸಿಟಿಸನ್ಸ್ಗೆ ಸಾಮಾಜಿಕ ಭದ್ರತೆಯನ್ನು ಪ್ರಾಥಮಿಕವಾಗಿ ಒದಗಿಸ್ಕೊಡುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ನೋಡ್ತಾ ಬರ್ತೇವೆ. ದಿ ಮರ್ಚೆಂಟ್ ಕಮ್ಯುನಿಟೀಸ್ ಆ್ಯಂಡ್ ಗಿಲ್ಡ್ಸ್ ಇನ್ ದ ಫಾರ್ಮ್ ಆಫ್ ಶ್ರೇಣೀಸ್, ದೇ ಕಂಟಿನ್ಯೂ ಟು play a vital role right from ancient period. And then the merchant communities such as Marwadis, Jains and Chettiars, they played a very pivotal role during the medieval period for the development of social entrepreneurship. They often practiced extensive philanthropy, wherein they started building and maintaining temples, dharmashalas, goshalas, and then they played a very crucial role during famine, and then they supported the local communities in order to bring in the social security primarily for the people of state in order to have a better social entrepreneurial activities. In conclusion, we can say that during medieval period also the practice of social entrepreneur was more, though there was not in the modern name it was not existing. The historical precedents rooted in a deep-seated culture of seva, community responsibility and ethical governance, all these created a rich legacy in continuing the shape of landscape for social action philanthropy in India for centuries to come, and also it laid a foundation for the ಮಾಡರ್ನ್ ಸೋಷಲ್ ಆಂಟರ್ಪ್ರಿನರ್ಶಿಪ್. ಸಂಕ್ಷಿಪ್ತವಾಗಿ ನಾವು ಇಲ್ಲಿ ಹೇಳ್ತಾ ಹೋಗೋದೇ ಆದರೆ, ಪ್ರಾಚೀನ ಕಾಲದಿಂದಲೂ ಏನು ನಡ್ಕೊಂಡು ಬರ್ತಾ ಇತ್ತು ಅದೇ ರೀತಿಯಾಗಿ ಆ ಒಂದು ಏನಂತ ಹೇಳ್ತಾ ಬರ್ತೇವೆ ನಾವು, ಲೋಕೋಪಕಾರದ ಕೆಲಸಗಳನ್ನು ಈ ಮಧ್ಯಕಾಲೀನ ಅವಧಿಯಲ್ಲೂ ಕೂಡ ಸಾಮಾಜಿಕ ಉದ್ಯಮಶೀಲತೆಯ ರೂಪದಲ್ಲಿ ನಡ್ಕೊಂಡು ಬರ್ತಾ ಹೋಗುತ್ತೆ. ಸೇವೆ, ಸಮುದಾಯ ಜವಾಬ್ದಾರಿ, ನೈತಿಕ ಆಡಳಿತ, ಇವೆಲ್ಲವುಗಳು ಕೂಡ ಭಾರತೀಯ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರೂರಿರುವಂತಹ ಒಂದು ನಿದರ್ಶನಗಳು ನಮಗೆ ಕಂಡುಬರ್ತಾ ಹೋಗುತ್ತೆ. ಈ ಎಲ್ಲದರ ಮೂಲಕ ಭಾರತದಲ್ಲಿ ನಾವು ಈ ಸಾಮಾಜಿಕ ಉದ್ಯಮಶೀಲತೆಯ ಒಂದು ಶ್ರೀಮಂತ ಪರಂಪರೆಯನ್ನು ನಾವು ಈ ಸಂದರ್ಭದಲ್ಲಿ ಕಾಣ್ತಾ ಬರಬಹುದು. ಇದು ಒಂದು ಫೌಂಡೇಶನ್ ಆಗಿ ಅಡಿಪಾಯವನ್ನು ಹಾಕ್ತಾ ಬಂತು ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುವಂಥದ್ದು. So these are all the references that I have referred through. You can also go through a lot of internet articles and then new things which have come up, and you can speak to people so that you can get a lot of information regarding the historical development of social entrepreneurship in India. Thank you.